ಇರೋದೇನು ಅಂತಂದ್ರೆ ಅಮೆರಿಕದೊಳಗಡೆ ಇರುವಂತ ಬಹಳಷ್ಟು ಜನ ಯಾರು ಸರ್ಕಾರದ ಒಳಗಡೆ ಇರುವಂತ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ನಲ್ಲಿರುವಂತ ಅನೇಕ ಜನರು ಈ ತರಹದ ಒಂದು ಎಚ್ಚರಿಕೆಯನ್ನ ಸಲಹೆಯನ್ನ ನಿರಂತರವಾಗಿ ಟ್ರಂಪ್ ಆಡಳಿತಕ್ಕೆ ಕೊಟ್ಕೊಂಡು ಬಂದಿದ್ದಾರೆ. ಆದ್ರೆ ಟ್ರಂಪ್ ಅದೆಲ್ಲವನ್ನು ಕೂಡ ಇಗ್ನೋರ್ ಮಾಡಿ ಅದೆಲ್ಲವನ್ನು ಕೂಡ ಪಕ್ಕಕ್ಕೆ ತಳ್ಳಿ ತನ್ನ ವಿಮ್ಸ್ ಅಂಡ್ ಫ್ಯಾನ್ಸಿ ಪ್ರಕಾರ ತನ್ನ ಒಂದು ಸ್ವೇಚ್ಛಾಚಾರದ ನಿರ್ಧಾರವನ್ನ ಮಾಡಿ ಇಸ್ರೇಲ್ ಟ್ರ್ಯಾಪ್ಗೆ ಒಳಗಾಗಿ ಬೆಂಜಮಿನ್ ನೆತನ್ಯಾಹು ಅವರ ಮಾತು ಕೇಳ್ಕೊಂಡು ಈ ಯುದ್ಧಕ್ಕೆ ಹೋದ್ರು ಅಂತ ಅನಿಸ್ತಾ ಇದೆ. ಈಗ ನೋಡಿ ಸದ್ಯಕ್ಕೆ ಅಮೆರಿಕದ ಮಿಲಿಟರಿ ಒಳಗಡೆ ಯಾವ ರೀತಿಯಾದಂತ ಒಂದು ಅಲ್ಲೋಲ ಕಲ್ಲೋಲ ಉಂಟಾಗ್ತಾ ಇದೆ. ಅಲ್ಲಿ ಅವರ ಆರ್ಮಿ ಚೀಫ್ ಅನ್ನೇ ಈಗ ಸ್ಯಾಕ್ ಮಾಡಬೇಕಾದಂತ ಪರಿಸ್ಥಿತಿಗೆ ಡೊನಾಲ್ಡ್ ಟ್ರಂಪ್ ಬಂದಿದ್ದಾರೆ. ಅವರ ಅಮೆರಿಕನ್ ಆರ್ಮಿ ಚೀಫ್ ರ್ಯಾಂಡಿ ಜಾರ್ಜ್ ಈಗ ಅವ್ರನ್ನ ತೆಗೆದುಹಾಕಿದ್ದಾರೆ. ಅದಾದ ನಂತರ ಇನ್ನೂ ಇಬ್ರು ಬಹಳ ದೊಡ್ಡ ಹುದ್ದೆಯಲ್ಲಿರುವಂತಹ ಜರ್ನಲ್ಗಳನ್ನ ತೆಗೆದುಹಾಕಿದ್ದಾರೆ. ಅವರ ಅಟಾರ್ನಿ ಜನರಲ್ ಅನ್ನ ತೆಗೆದುಹಾಕಿದ್ದಾರೆ. ಈ ರೀತಿ ಅಂದ್ರೆ ಅಮೆರಿಕದ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಎಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿತ್ತು ಇದರ ಪರಿಣಾಮ ಏನಾಗ್ಬೋದು, ಈ ಯುದ್ಧ ನಮ್ದಲ್ಲ, ನಾವು ಇದ್ರೊಳಗಡೆ ಹೋದ್ರೆ ಏನಾಗಬಹುದು ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಅವರು ಸಲಹೆಯನ್ನ ಕೊಟ್ಟರು ಸಹಿತ ಅವ್ರ ಸಲಹೆಯನ್ನ ಇಗ್ನೋರ್ ಮಾಡಿ ಇವರು ಈ ರೀತಿಯಾದಂತಹ ಅನಾಹುತವನ್ನ ಅಮೆರಿಕಕ್ಕೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅಮೆರಿಕಕ್ಕೆ ದೊಡ್ಡ ಮುಖಭಂಗ ಆಗಿದೆ, ರೆಪ್ಯುಟೇಷನ್ ಲಾಸ್ ಆಗಿದೆ, ಫೈನಾನ್ಷಿಯಲ್ ಲಾಸ್ ಆಗಿದೆ, ಎಲ್ಲ ರೀತಿ ಮಿಲಿಟರಿಲಿ ಲಾಸ್ ಆಗಿದೆ. ಈಗ ಅಮೆರಿಕದ ಒಂದು ಏನು ಪ್ರಭಾವ ಇಡೀ ಜಗತ್ತಿನ ಮೇಲೆ ಇತ್ತು, ಆ ಪ್ರಭಾವನೆ ಈಗ ಒಂಥರ ಅಳಿಸಿ ಹೋಗ್ಬಿಟ್ಟಿದೆ. ನ್ಯಾಟೋ ಕಂಟ್ರಿಗಳು ಅಮೆರಿಕದ ಮಾತನ್ನ ಕೇಳುವಂತ ಪರಿಸ್ಥಿತಿ ಇಲ್ಲ. ಒಂದು ದೇಶನೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಮಾತನ್ನ ಒಪ್ಕೊಂಡು ಈ ಯುದ್ಧದೊಳಗಡೆ ಬರ್ಲಿಕ್ಕೆ ರೆಡಿ ಇಲ್ಲ. ಅವ್ರಿಗೆ ಅವರ ಏರ್ ಸ್ಪೇಸ್ ಕೊಡ್ಲಿಕ್ಕೆ ರೆಡಿ ಇಲ್ಲ, ಅವ್ರಿಗೆ ಬೇಸ್ ಕೊಡ್ಲಿಕ್ಕೆ ರೆಡಿ ಇಲ್ಲ, ಏನೂ ರೆಡಿ ಇಲ್ಲ. ಅಂದ್ರೆ ದಿಸ್ ಇಸ್ ನಾಟ್ ಅವರ್ ವಾರ್ ಅಂತ ಎಲ್ಲರೂ ಕೂಡ ಡಿಸೈಡ್ ಮಾಡಿ ಆಗಿದೆ. ಎಲ್ಲಿಯವರೆಗೆ ಅಮೆರಿಕಕ್ಕೆ ಮುಖಭಂಗ ಅಂತಂದ್ರೆ ಈ ಹಾರ್ಮುಜ್ ಏನು ಜಲಸಂಧಿ ಇದೆ ಅದನ್ನ ಓಪನ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ನೀವು ನಿಮ್ ಸೇನೆ ಕಳಿಸಿ, ಇಲ್ಲದೆ ಹೋದ್ರೆ ನೀವು ನಿಮ್ಮದೇ ಸೇನೆಯನ್ನು ಕಳಿಸ್ಕೊಂಡು ನೀವೇ ಅಲ್ಲಿ ಓಪನ್ ಮಾಡಿಸ್ಕೊಳ್ಳಿ, ಅದು ಆಗದೆ ಇದ್ರೆ ಅನಿವಾರ್ಯವಾಗಿ ನೀವು ನಮ್ಮ ಕಡೆಯಿಂದನೇ ಮಾಡ್ಬೇಕಾಗತ್ತೆ ಅಂತ ತೈಲ ಖರೀದಿ ಮಾಡ್ಬೇಕಾಗತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಅದಕ್ಕೆಲ್ಲ ಈ ಯುರೋಪಿಯನ್ ಕಂಟ್ರೀಸ್ ನ್ಯಾಟೋ ಕಂಟ್ರೀಸ್ ಏನ್ ಮಾಡಿದ್ರು, ಅವರು ನೇರವಾಗಿ ಇರಾನ್ ಜೊತೆಗೆ ಈಗ ಮಾತುಕತೆಯನ್ನ ಆರಂಭ ಮಾಡಿದ್ದಾರೆ. ನೇರವಾಗಿ ಇರಾನ್ ಜೊತೆಗೆ ಅವ್ರು ಏನಾದ್ರು ಡೀಲ್ ಸ್ಟಕ್ ಆಯ್ತು ಅಂತಂದ್ರೆ ಅದು ಇವು ಏನು ಉಳಿತು ಅಮೆರಿಕದ ಒಂದು ರೆಪ್ಯುಟೇಷನ್. ಆಲ್ರೆಡಿ ಫ್ರಾನ್ಸ್ ಒಂದು ಈ ಶಿಪ್ ಅನ್ನ ಗುಡ್ ವಿಲ್ ಗೆಸ್ಚರ್ ತರ ಅಂದ್ರೆ ಮಾತುಕತೆ ಒಳಗಡೆ ನಾವು ಕೂಡ ಇಂಟ್ರೆಸ್ಟೆಡ್ ಇದೀವಿ ಯುರೋಪಿಯನ್ ಕಂಟ್ರಿ ನ್ಯಾಟೋ ಕಂಟ್ರೀಸ್ ಜೊತೆಗೆ, ಯಾಕಂತಂದ್ರೆ ನೀವು ನಮ್ಮ ವಿರುದ್ಧ ದಾಳಿ ಮಾಡ್ಲಿಕ್ಕೆ ಅಮೆರಿಕಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ, ನಮ್ಮ ಮೇಲೆ ಆಗಿರುವಂತ ದಾಳಿಯನ್ನೇ ನೀವು ಖಂಡಿಸಿದಿರಿ, ಆ ಕಾರಣಕ್ಕೆ ನಾವು ನಿಮ್ ಜೊತೆಗೆ ಬಹಳ ಒಂದು ಸೌಹಾರ್ದದಿಂದ ಇರ್ಲಿಕ್ಕೆ ಬಯಸ್ತೇವೆ ಅಂತ ಹೇಳಿ ಫ್ರಾನ್ಸ್ನ ಒಂದು ತೈಲದ ಒಂದು ಶಿಪ್ ಅನ್ನ ಈಗ ಸ್ಟೇಟ್ ಆಫ್ ಹಾರ್ಮುಜ್ ಇಂದ ಪಾಸ್ ಆಗ್ಲಿಕ್ಕೆ ಇರಾನ್ ಅನುಮತಿಯನ್ನು ಕೊಟ್ಟಿದೆ. ವಾಟ್ ಡಸ್ ಇಟ್ ಇಂಡಿಕೇಟ್ಸ್? ಈಗ ನಾಟ್ ಜಸ್ಟ್ ಫ್ರಾನ್ಸ್, ಉಳಿದಂತ ಎಲ್ಲಾ ಕಂಟ್ರಿಗಳು ಕೂಡ ಇರಾನ್ ಜೊತೆಗೆ ಏನಾದ್ರು ಮಾತುಕತೆ ಮಾಡ್ಕೊಂಡು ಅದು ಡೀಲ್ ಏನಾದ್ರು ಆಯ್ತು ಅಂತಂದ್ರೆ ಅಮೆರಿಕ ಟೋಟಲಿ ಇರ್ರೆಲೆವೆಂಟ್ ಆಗೋಗುತ್ತೆ ಜಿಯೋ ಪಾಲಿಟಿಕ್ಸ್ ಅಲ್ಲಿ. ಆಗ್ಬೋದು. ಪ್ರೇಮಶೇಖರ ಸರ್, ಈ ಅಮೆರಿಕ ಇರ್ರಿಲೆವೆಂಟ್ ಆಗ್ತಕ್ಕಂಥ ವಿಚಾರಕ್ಕೇನೆ ಸಂಬಂಧಪಟ್ಟಂತೆ ರೇ ಡ್ಯಾಲಿಯೋ ಎನ್ನುವ ಒಬ್ಬ ಇತಿಹಾಸಕಾರ, ಯುದ್ಧದ ಇತಿಹಾಸಕಾರ, ಸುಮಾರು 500 ವರ್ಷಗಳ ಕಾಲದ ಇತಿಹಾಸವನ್ನು ಅಧ್ಯಯನ ಮಾಡ್ಕೊಂಡು ಒಂದು ಮಾತು ಹೇಳಿದ್ದಾರೆ. ಯಾವ ಮಿಸ್ಟೇಕನ್ನು ಸುಯೆಸ್ ಕೆನಾಲ್ ವಿಚಾರದಲ್ಲಿ ಇಂಗ್ಲೆಂಡ್ ಮಾಡ್ಕೊಂಡು ಬಂದಿತ್ತೋ, ಸುಮಾರು 200 ವರ್ಷಗಳ ಕಾಲದ ಪಾರುಪತ್ಯವನ್ನು ಅವ್ರು ನಡೆಸಿದ್ದಾದ ಮೇಲೆ ಏನೋ ಸುಯೆಸ್ ಕಾಲುವೆ ಕಣಕಕ್ಕೆ ಹೋದ್ರು, ಈಜಿಪ್ಟ್ ಅದನ್ನು ರಾಷ್ಟ್ರೀಕರಣ ಮಾಡಿಬಿಡುತ್ತೆ, ನಂದೇ ಈ ಕಾಲುವೆ ಅಂತ ಹೇಳಿಬಿಡುತ್ತೆ, ಆಮೇಲೆ ಯುದ್ಧಕ್ಕೆ ಹೋಗ್ತಾರೆ, ಯುದ್ಧದಲ್ಲಿ ಮುಖಭಂಗವಾಗುತ್ತೆ. ತದನಂತರದಲ್ಲಿ ದ ಗ್ರೇಟ್ ಬ್ರಿಟನ್ನ ಲೆಕ್ಕಾಚಾರ ಎಲ್ಲ ತಲೆ ಕೆಳಗಾಗಿ ಅದರ ಪೌಂಡ್ ವ್ಯಾಲ್ಯೂವನ್ನು ಕಳ್ಕೊಳ್ತು. ಸೇಮ್ ಕಥೆ ಬರುವಂಥ ದಿನಗಳಲ್ಲಿ ಹೋರ್ಮುಜ್ಗೆ ಕೈ ಹಾಕಿರ್ತಕ್ಕಂತಹ ಇದೇ ಅಮೆರಿಕ ಅನುಭವಿಸ್ಬೇಕಾಗತ್ತೆ. ಇದರ ಡಾಲರ್ ವ್ಯಾಲ್ಯೂ ಕಳ್ಕೊಳ್ಳುತ್ತೆ. ಹೋರ್ಮುಜ್ ನಾಳೆ ಬೆಳಗ್ಗೆಯಿಂದ ಟ್ಯಾಕ್ಸ್ ಹಾಕಿದ್ರೆ ನಾವು ಏನು ಮಾಡ್ಬೇಕು ಸರ್? ಇಡೀ ವಿಶ್ವ ಏನು ಮಾಡುವಂತಿದ್ದೀವಿ ಇವತ್ತಿಗೆ? ಪ್ರಶ್ನೆ ಇಲ್ವಾ ಸರ್ ಇದು?